ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೆಂತ್ಯ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಈ ಕೊತ್ತಂಬರಿ, ಇದು ಮೆಂತ್ಯ ಚೆನ್ನಾಗಿ ತೊಳಿಬೇಕು. ಇವನ್ನೇ ತೊಳೆದು ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಅಲ್ಲ, ಇಷ್ಟೆಲ್ಲ ತೊಳಿಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಪಲ್ಯ ಪರೋಟ ಮಾಡೋದು ತೋರ್ಸಾತೀನಿ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಕಟ್ಟು ಮೆಂತ್ಯ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಬೇಕು. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಂದಿಷ್ಟು ಅಲ್ಲ, ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿ, 5 ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋಬೇಕು. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಇದನ್ನು ರುಬ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಹಾಗೆ ಒಂದು ಬುಟ್ಟಿಗೆ ತೆಗಿಬೇಕು. ಈ ಥರ ಒಂದು ಬುಟ್ಟಿಗೆ ತಕ್ಕೊಂಡು ಅದಕ್ಕೆ ಹಾಗೆ ನೀರದು ಏನು ಹಾಕಬಾರ್ದು. ಹೀಗೆ ರುಬ್ಬಿದ್ದನ್ನು ಹೀಗೆ ಇಟ್ಕೊಂಡು ಇದಕ್ಕೆ ಹಿಟ್ಟನ್ನು ಹಾಕಿ, ಈ ಥರ ಗೋಧಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟು ಹಾಕಿ ಅದು ಗಟ್ಟಿ ಆಗುತ್ತೆ. ನೀರು ಹಾಕಬಾರ್ದು. ಅದು ಎಷ್ಟು ನೀರಿನ ಅಂಶ ಇರ್ತದೆ ಅದ್ರಾಗೆ ಇರ್ತೈತಿ. ಅದ್ರೊಳಗನ ಗೋಧಿ ಹಿಟ್ಟು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅದನ್ನು ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಹಾಕೊಂಡು ಅದ್ರ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಆ ಥರ ಕಲಿಸ್ಬೇಕು. ನೀರೇನು ಹಾಕೋ ಅವಶ್ಯಕತೆ ಇದಕ್ಕಿರೋದಿಲ್ಲ. ಇದ್ರದ್ದು ನೀರು ಇರುತ್ತೆ, ಮೆಂತ್ಯದನ ನೀರು ಬಿಟ್ಟಿರ್ತೈತಿ. ನಾವು ತೊಳೆದಿರ್ತೀವಲ್ಲ ಸ್ವಚ್ಛಗೆ, ಅದು ಹಿಂಗಾಗಿ ನೀರು ಅದೇ ಬಿಟ್ಟಿರ್ತೈತಿ. ಈ ಥರ ಕಲಿಸ್ಬೇಕು. ಗಟ್ಟಿ ಆಗ್ಬೇಕದು. ಚಪಾತಿ ನಾವು ಮಾಡುವಾಗ ಯಾವ ಥರ ಕಲಿಸ್ತೇವಲ್ಲ ಆ ಥರನೇ ಕಲಿಸೋದು ಇದನ್ನೇ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಈ ಥರ ಮಾಡಿ ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಈ ಥರ ಆಯ್ತಿದು ರೆಡಿಯಾಗಿದೆ. ಇದನ್ನ ಏನು ಮಾಡೋಣ, ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡೋಣ. ಈ ಥರ ಮಾಡಿ ನೆನೆಲಿಕ್ಕೆ ಬಿಡೋಣ, ಮುಚ್ಚಿಡೋಣ. ಅದಕ್ಕೆ ಒಂದು ಚಟ್ನಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾವು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಣ. ನಾವು ಒಣ ಕೊಬ್ಬರಿ ಇದ್ಲೇ ಚಟ್ನಿ ಮಾಡೋದು. ಒಣ ಕೊಬ್ಬರಿ ಒಂದು ಬಟ್ಲ ಒಣ ಕೊಬ್ಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದಿಷ್ಟು ಬೆಳ್ಳುಳ್ಳಿ, ಒಂದಿಷ್ಟು ಅಲ್ಲ, ಒಂದಿಷ್ಟು ಕೊತ್ತಂಬರಿ, ಒಂದು 3 ಕೆಂಪು ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೋಬೇಕು. ಇದನ್ನು
ಈಗ ಚಟ್ನಿ ರೆಡಿ ಆಗಿದೆ. ಇನ್ನು ನಾವು ರೆಡಿ ಮಾಡಿದ್ದೀವಿ. ಈಗ ಇದಕ್ಕೆ ಪರೋಟವನ್ನು ರೆಡಿ ಮಾಡೋಣ. ಮೆಂತ್ಯ ಪರೋಟ ಲಟ್ಟಿಸೋಣ. ಈ ಥರ ಈ ಆಕಾರಿಗೆ ಬರಬೇಕು, ಚಪಾತಿ ಹಿಟ್ಟಿನ ಆಕಾರಿಗೆ ಈ ಥರ. ಆಮೇಲೆ ಚಪಾತಿಯನ್ನು ಲಟ್ಟಿಸ್ಬೇಕು, ಚಪಾತಿ ಮಾಡ್ಕೋಬೇಕು ಇದರಲ್ಲಿ. ಚಪಾತಿಯನ್ನು ಮಾಡ್ಕೊಂಡು ಬೇಯಿಸ್ಬೇಕು. ಈ ಥರ ಮಾಡಬೇಕು. ಮೆತ್ತೆ ಪರೋಟ ಇದು ಒಣ ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಒಣ ಕೊಬ್ಬರಿಲೇ ಮಾಡೀನಿ. ಇದು ಶೇಂಗಾ ಚಟ್ನಿ. ಮಕ್ಕಳಿಗೆ ಡಬ್ಬಿಗೆ ಹಾಕ್ತೇವೆ ನಾವು, ಸಾಯಂಕಾಲ ಮಟ್ಟ ಹೋಗ್ತಾವೆ ಮಕ್ಕಳು. ಅದಕ್ಕೆ ಕೊಬ್ಬರಿ ಇದು ಚಟ್ನಿ ತಡೆಯೋದಿಲ್ಲ. ಅದಕ್ಕೆ ನಾವು ಏನು ಮಾಡೇವಿ, ಒಣ ಕೊಬ್ಬರಿಲೇ ಮಾಡೇವಿ ಚಟ್ನಿ. ಇದು ಮೆತ್ತೇನ ಮಕ್ಕಳು ತಿನ್ನೋದಿಲ್ಲ. ಮೆತ್ತೆ ಪಲ್ಯ ಮಾಡಿದರೆ ಈ ಥರ ಪರೋಟ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ತುಂಬ ಚೆನ್ನಾಗಿ ಆಗ್ತಾವೆ. ನೀವು ಮಾಡಿ ನೋಡಿ, ಮಕ್ಕಳಿಗೆ ಡಬ್ಬಿಗೆ ಹಾಕ್ರಿ. ಇದು ಮಕ್ಕಳು ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆ ಈ ಥರ ಮಾಡಿ ಡಬ್ಬಿಗೆ ಹಾಕಿದರೆ ಅವ್ರಿಗೂ ಆರೋಗ್ಯಕ್ಕೆ ಚಲೋ. ಅವರು ಮೆತ್ತೆ ಪಲ್ಯ ತಿಂದಂಗೆ ಆಗುತ್ತೆ. ಮತ್ತು ಒಂಥರ ಏನೋ ಒಂದು ಪರೋಟ ಅಂತಂದು ಮಾಡಿಕೊಟ್ರೆ ಅವರು ಖುಷಿಯಿಂದ ಮಾಡ್ತಾರೆ, ಮಮ್ಮಿ ಏನೋ ಸ್ಪೆಷಲ್ ಮಾಡ್ಯಾಳ ಅಂತ. ಮತ್ತು ಇದು ಏನು ಚಟ್ನಿ ಐತಲ್ಲ, ಮಧ್ಯಾಹ್ನವರೆಗೂ ಕೆಡೋದಿಲ್ಲ ಇದು. ಯಾಕಂದರೆ ಇದನ್ನು ಒಣ ಕೊಬ್ಬರಿಲೇ ಮಾಡಿರ್ತೀವಿ. ಹೀಗಾಗಿ ಇದು ಮಧ್ಯಾಹ್ನ ಆದರೂ ಕೆಡೋಲ್ಲ. ನೀವು ಮಾಡಿ ನೋಡಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ.